ನಾಳೆ ಬಂದ್ಬಿಡು ಅಂತ. ಅಲ್ಲಿ ಮಂತರಿಗೆ ಗೊತ್ತಿರಲ್ಲ, ಬಂದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಪ್ಪ ಇದು ಅಂತ. ಅಯೋಧ್ಯೆ ನೋಡಿ. ಆಮೇಲೆ ಕೈಗೆ ಹತ್ರ ಹೋಗಿ ಹೇಳೋದು, ಕೈಗೆಗೂ ಸಹ ಗೊತ್ತಿರಲ್ಲ ರಾಮನ ಪಟ್ಟಾಭಿಷೇಕ ಅನ್ನೋದು. ಕಣ್ಣ ಫಿಕ್ಸ್ ಮಾಡೋದ್ರಿಂದ ಇದೊಂದು ಸನ್ನಿವೇಶ. ಮಾತನ್ನು ಕೇಳಕ್ಕೆ ಏನು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಿಮ್ಗೆ ಗೊತ್ತಲ್ಲ, ರಾಮಾಯಣ ಮಂತರೆ ಮಾತಿನಲ್ಲಿ ತಾನೇ ರಾಮಾಯಣ ನಡೆದಿದ್ದು. ಕೈಗೆ ರಾಮ ಕಾಡ್ತಾ ಏನಿದು? ಅಯೋಧ್ಯೆಯಲ್ಲಿ ಸಡಗರ ಸಂಭ್ರಮ, ಸುಮಂಗಲಿಯರು ಸುಹಾಸಿನಿಯರು ರಂಗೋಲಿಗಳನ್ನಿಡುತ್ತಾ ನುಡಿದಾಡುತ್ತಿರುವರಲ್ಲ. ಇದಕ್ಕೆ ಕಾರಣವೇ ತಿಳಿದಿಲ್ಲವಲ್ಲ. ರಾಮರಾಜ್ಯ, ಇದು ರಾಮರಾಜ್ಯ. ಏನು ರಾಮರಾಜ್ಯವೇ? ಅಂದರೆ ರಾಮನಿಗೆ ಪಟ್ಟಾಭಿಷೇಕವೋ? ಈ ಸಮಾಚಾರವನ್ನು ತಿಳಿಸುವುದಕ್ಕಾಗಿಯೇ ಕೈಕೇಯಿ ನನ್ನನ್ನು ಕೊರೆ ಹೇಳಿದಳೆ. ಹೇ ರಾಮ, ನೋಡುತ್ತಿರು, ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವಂತೆ ಕನಸಿನಲ್ಲಿ ಕಾಣಬೇಕು. ಹೇ ರಾಮ, ನಿನ್ನನ್ನು ಕಾಡಿಗೆ ಕಳಿಸುವೆನು. ತಾಯಿ ರಾಜರಾಜೇಶ್ವರಿ, ನಮ್ಮ ಅಯೋಧ್ಯೆಯ ಪ್ರಜರೆಲ್ಲರೂ ಸುಖ ಸೌಖ್ಯದಲ್ಲಿರುವಂತೆ ಆಶೀರ್ವಾದ ಮಾಡು ತಾಯಿ. ಏನು ಇಷ್ಟು ಸಮಯವಾದರೂ ನಮ್ಮ ರಾಜರು ಅಂತಃಪುರ ಕಡೆ ಬಂದೇ ಇಲ್ಲವಲ್ಲ? ನನ್ನ ಪ್ರಾಣ ಸಖಿ ಮಂತರಿಯೂ ಸಹ ಬಂದಿಲ್ಲವಲ್ಲ? ಕೈಕಾ, ಕೈಕಾ, ಓ ಮಂತರೆ, ಬಂದೆಯಾ? ಬಾ. ಕುಶಲವೇ? ಕ್ಷೇಮವೇ? ನನ್ನ ಕುಶಲವೂ ಆಗಿರಲಿ. ನೀನೊಬ್ಬಳು ಕ್ಷೇಮದಿದ್ದರೆ ನಾವೆಲ್ಲವೂ ಸೌಖ್ಯದಿದ್ದಂತೆಯೇ. ಯಾಕೆ ಮಂತರೆ, ಏನಾಯಿತು? ನಾಳೆ ರಾಮನ ಪಟ್ಟಾಭಿಷೇಕದ ವಿಚಾರವೂ ನಿನಗೆ ತಿಳಿಯದೋ? ಓ, ರಾಮನ ಪಟ್ಟಾಭಿಷೇಕವೇ? ನನ್ನ ಮಗ ರಾಮನಿಗೆ ಪಟ್ಟಾಭಿಷೇಕವೇ? ಎಂತ ಶುಭವಾರ್ತೆಯನ್ನು ತಿಳಿಸಿದೆ ಮಂತರೆ. ತಗೋ, ಈ ಉಂಗರವನ್ನು ಉಡುಗೊರೆಯಾಗಿ ತೆಗೆದುಕೋ. ಯಾಕೆ ದಶರ, ಏನಾಯಿತು? ನೀನು ಮುಖ ನೋಡಿದರೆ ಏನೋ ಏನು ಅಂತಿದೆಯಲ್ಲ. ಅಮ್ಮ, ನಿಮ್ಮನ್ನು ನಾನು ಬಹಳ ಚತುರೇ, ಬಹಳ ಬುದ್ಧಿವಂತಳೆಂದೂ ತಿಳಿದಿದ್ದೆ. ಈಗ ತಿಳಿಯಿತು ನಿಮಗೇನೂ ತಿಳಿಯದೆಂದು. ಯಾಕೆ ಮಂತರೆ, ಏನಾಯಿತು? ಅಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿಮಗೆ ಬಂದ ಭಾಗ್ಯವೇನು? ಅದೇ ನಿಮ್ಮ ಮಗ ಭರತನಿಗೆ ಪಟ್ಟಾಭಿಷೇಕವಾದರೆ ನಿಮ್ಮ ಆನಂದಕ್ಕೆ ಪಾರವೇ ಇಲ್ಲದಂತಾದೀತು. ಒಮ್ಮೆ ಯೋಚಿಸಿ ನೋಡಿ. ಮಂತರೆ, ಎಂತ ದುರ್ಬುದ್ಧಿಯೇ ನಿಮಗೆ? ಎಂತದನ್ನು ಹೇಳಿಕೊಡುತ್ತೇವೆ? ಹೋಗು. ಅಮ್ಮ, ನಿಮಗೆ ನಾನು ಏನು ಹೇಳಿದರೂ ವಿಷದಂತೆಯೇ ಕಾಣುವುದು. ನೋಡಿ, ಒಮ್ಮೆ ಯೋಚನೆ ಮಾಡಿ. ನೀನು ಹೇಳುತ್ತಿರುವುದು ಸರಿಯಾಗೇ ಇದೆ ಮಂತರೆ. ಈಗ ನಾನೇನು ಮಾಡಲಿ? ನೋಡಿ, ನೀವು ಹಿಂದೆ ಮಾಡಿದ ದೇವಾಸುರರ ಯುದ್ಧದಲ್ಲಿ ಸಹಾಯಕ್ಕೆ ಮೆಚ್ಚಿ ಮಹಾರಾಜರು ನಿಮಗೆ 2 ವರಗಳನ್ನು ಕೊಟ್ಟಿದ್ದರಲ್ಲವೇ? ಕೊಟ್ಟಿದ್ದರು. ಆದರೆ ಸಮಯ ಬಂದಾಗ ಕೇಳಿಕೋ ಎಂದು ಹೇಳಿದ್ದರು. ಆ ಸಮಯ ಈಗ ಬಂದಿದೆ, ಅವುಗಳನ್ನು ಈಗ ಕೇಳಿಕೋ. ಹೇಗೆ ಕೇಳುವುದು ಮಂತರೆ? ನೋಡು, ಮೊದಲನೆಯ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೋ. ಎರಡನೇ ವರಕ್ಕೆ ರಾಮನು ನಾರು ಮುಡಿಯನ್ನುಟ್ಟು ಛಟಾಮಲ್ಕನ ದಾರಿಯಾಗಿ 14 ವರ್ಷ ಕಾಡಿಗೆ ಹೋಗಬೇಕೆಂದು ಕೇಳಿಕೋ. ಎಂತ ಪಾಪಿ, ಎಂತ ದುರ್ಬುದ್ಧಿಯ ನಿನಗೆ! ಇಂಥ ದುರ್ಬುದ್ಧಿಯನ್ನು ಹೇಳಿಕೊಡುತ್ತೇವೆ. ಅಮ್ಮ, ಏನು ಹೇಳಿದರೂ ನಿಮಗೆ ವಿಷದಂತೆಯೇ ತೋರುತ್ತದೆ. ರಾಮನಿಗೆ ಪಟ್ಟಾಭಿಷೇಕವಾದರೆ ಸಮಸ್ತವೂ ಅವನ ಕೈ ಸೇರುವುದು. ಆಗ ನಾವುಗಳೆಲ್ಲರೂ ರಾಮನು ಹೇಳಿದಾಗೆಯೇ ಕೇಳಬೇಕಾಗುತ್ತದೆ. ಆ ಕೌಸಲ್ಯ ದಾಸರಾಗಿ ಅವಳು ಹೇಳಿದಂತೆಯೇ ಮಾಡಬೇಕಾಗುತ್ತದೆ. ಅದೇ ನಿಮ್ಮ ಮಗ ಭರತನಿಗೆ ಪಟ್ಟಾಭಿಷೇಕವಾದರೆ ಸಮಸ್ತವೂ ನಿಮ್ಮ ಕೈ ಸೇರುವುದು. ನಾವುಗಳೆಲ್ಲರೂ ಸಂತೋಷವಾಗಿ ಇರುತ್ತಿದ್ದೇವೆಂದು ಹೀಗೆ ಹೇಳಿದೆ ನಮ್ಮ
ಮಾತುಗಳಿಂದ ರಾಮಚಂದ್ರನ ಆಣೆಯಾಗಿಯೂ ಈ 2 ವರಗಳನ್ನು ನೆರವೇರಿಸಿಕೊಡುವುದಾಗಿ ಪ್ರಮಾಣ ಮಾಡಿಸಿ ಈ 2 ವರಗಳನ್ನು ಕೇಳಿಕೋ. ನೀನು ಹೇಳ್ತಿರುವುದು ಸರಿಯಾಗಿದೆ ಮಂತರ. ರಾಜರು ಬರುತ್ತಿದ್ದಾರೆ, ನೀನು ಈ ಕಡೆಯಿಂದ ಹೊರಗೆ ಹೋಗು. ಮಂತರೆ, ಇನ್ನು ಈ ಅರಮನೆಯು ಮತ್ತೊಂದು ಸಂಭ್ರಮಕ್ಕಾಗಿ ಕಾದಿರುವುದು. ಭರತನ ಪಟ್ಟಾಭಿಷೇಕವೂ ನಡೆಯುತ್ತದೋ ಇಲ್ಲವೋ? ರಾಮನ ಪಟ್ಟಾಭಿಷೇಕವಂತೂ ನಿಂತು ಹೋದ ಹಾಗೆಯೇ. ನಗರವೆಲ್ಲ ಇಷ್ಟು ಸಂಭ್ರಮದಿಂದಿರುವಾಗ ನೀನೇಕೆ ಹೀಗಿರುವೆ? ಮಾತನಾಡುವುದಿಲ್ಲವೇ? ಮಾತನಾಡು. ನಿಮಗೆ ನೆನಪಿದೆಯೇ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕಾಗಿ ನೀವು ನನಗೆ 2 ವರಗಳನ್ನು ದಯಪಾಲಿಸಿದ್ದೀರಿ. ಆ ಸಮಯ ಈಗ ಬಂದಿದೆ. ನನಗೆ 2 ವರಗಳನ್ನು ದಯಪಾಲಿಸುವರೆ? ಶಂಭಾಸುರನ ನಡುವೆ ನಡೆದ ಯುದ್ಧವನ್ನು ಮರೆಯುವುದಾಗಲಿ, ನೀನು ಮಾಡಿದ ಉಪಕಾರವನ್ನಾಗಲಿ, ನಾ ಕೊಟ್ಟ ವಾಗ್ದಾನವನ್ನಾಗಲಿ ಮರೆಯಲು ಸಾಧ್ಯವೇ? ಈಗ ಅದೇಕೆ ವಿಷಯ ಬಂದಿದೆ? ಈಗ ನಡೆಸಿಕೊಡುತ್ತೇನೆಂದು ಶ್ರೀರಾಮನ ಮೇಲೆ ಆಣೆಯಾಗಿ ನಡೆಸಿಕೊಡುತ್ತೇನೆಂದು ಹೇಳಿ ನಾನು ಹೇಳುತ್ತೇನೆ. ಏಕೆ ಪ್ರಿಯೆ? ಆಗಲಿ, ಕೊಡುತ್ತೇನೆ ಭಾಷೆ. ಆಣೆಯಾಗಿ ಶ್ರೀರಾಮನಾಣೆಯಾಗಿಯೂ ನಡೆಸಿಕೊಡುತ್ತೇನೆ. ಹೇಳು ಪ್ರಿಯೆ. ಮೊದಲನೆಯ ವರ, ಶ್ರೀರಾಮನಿಗೆ ನಿಶ್ಚಯವಾದ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಬೇಕು. ಏನು ಹೇಳುತ್ತಿರುವೆ ಕೈಕೇಯಿ? ಇನ್ನು 2ನೇ ವರ, ಶ್ರೀರಾಮನು ಜಟಾಧಾರಿಯಾಗಿ ನಾರು ನೋಡಿಯನ್ನುಂಟು ಜಟಾವಲ್ಕನಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕು. ಕೈಕೇಯಿ, ನಿನಗೇಕೆ ಈ ದುರ್ಬುದ್ಧಿ ಬಂದಿದೆ? ಯಾವ ವಿನಾಶಕ್ಕಾಗಿ ಈ ದುರ್ಬುದ್ಧಿ ನಿನಗೆ ಬಂದಿದೆ? ನನ್ನ ಪುತ್ರ ರಾಮನನ್ನು, ನನ್ನ ಪ್ರಿಯ ಸುತ ರಾಮನನ್ನು ಕಾಡಿಗೆ ಕಾಡಿಗೆ ರಾಮ ನಿನ್ನ ಮಾತುಗಳನ್ನು ಕೇಳಿ ನನಗೆ ಈ ದುಸ್ಥಿತಿ ಬಂದಿದೆ. ನಿನ್ನ ಮಾತುಗಳನ್ನು ಹೇಳಬಾರದಿತ್ತು. ಆದ್ರೆ ಇಂದಿನ ಕಾಲದಲ್ಲೆಲ್ಲ ಉತ್ತಮವಾದ ಉದಾಹರಣೆ ಇದು. ಮಹಿಳೆಯರು ಯಾವ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ಅವರು ಈ ಕೆಟ್ಟ ಬುದ್ಧಿಗಳನ್ನು ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಇದೊಂದು ಉತ್ತಮವಾಗಿರ್ತಕ್ಕಂಥ ಸಂದೇಶ. ಯುದ್ಧವು ನಡೆದಿರುತ್ತದೆ. ಜಯಮಾಲೆಯು ವೀರ ಬಲ್ಲಾಳನ ಪಾಲಾಗಿರುತ್ತದೆ. ಕಲಾವತಿಯು ಬಲ್ಲಾಳ ರಾಜನ ಸೇನಾಧಿಪತಿಯ ಪುತ್ರಿ. ತನ್ನ ತಂದೆ ಸರಿರಾತ್ರಿಯಾದರೂ ಯುದ್ಧ ಭೂಮಿಯಿಂದ ಮನೆಗೆ ಬಾರದಿರಲು ತಂದೆಯನ್ನು ಹುಡುಕುತ್ತಾ ರಣಭೂಮಿಗೆ ಬರುತ್ತಾಳೆ ಕಲಾವತಿ. ತಂದೆಯನ್ನು ಹುಡುಕುತ್ತಾ ರಣಭೂಮಿಗೆ ಬರುತ್ತಾಳೆ ಕಲಾವತಿ. ಮುಂದಿನ ದೃಶ್ಯವನ್ನು. ಅಪ್ಪ ಅಪ್ಪ, ಎಲ್ಲಿದ್ದೀರಿ? ಈ ಕಡುರ ನಡುರಾತ್ರಿಯಲ್ಲಿ ನಿಮ್ಮನ್ನು ಎಲ್ಲೆಂದು ಹುಡುಕಲಿ? ಎಲ್ಲಿದ್ದೀರಿ ಅಪ್ಪ, ಎಲ್ಲಿದ್ದೀರಿ? ಮಹಿಳೆ, ಯಾರು ನೀನು? ನನ್ನನ್ನು ಯಾರೆಂದು ಕೇಳುವ ನೀನು ಯಾರೆಂದು ಮೊದಲು ಹೇಳು. ನಿನ್ನ ಪರಿಚಯವನ್ನು ಮಾಡಿಸಿ. ನನ್ನ ಪರಿಚಯ ಬೇಕೆ ನಿನಗೆ? ಯಾರ ಹೆಸರನ್ನು ಕೇಳಿದರೆ ಇಡೀ ರಾಜ್ಯವೇ ಗಡಗಡನೆ ನಡುಗುವುದೋ ಆ ವೀರ ಮಲ್ಲಿಕಾಫರ. ಏನಂದೆ? ವೀರ ಮಲ್ಲಿಕಾಫರ? ಓಹೋ, ನೀನು ವೀರನೋ? ಹಾಲುಣಿಸುವ ಹಸುಗಳನ್ನು ಕೊಂದು ತಿನ್ನುವ ನೀನು ವೀರನು. ನಿದ್ರಾಸಕ್ತರನ್ನು, ನಿಶಕ್ತರನ್ನು, ನಿರ್ಬಲರನ್ನು ನಿರ್ಧಯವಾಗಿ ಕೊಂದಂತಹ ನೀನು ವೀರನೇ? ನಿನ್ನ ಪೌರುಷ ಸಾಕು ಮಾಡು. ಮಹಿಳೆ, ಇಂದಿನ ಯುದ್ಧದಲ್ಲಿ ನಾವೇ ಜಯಗಳಿಸಿದ್ದೇವೆ. ಸುಳ್ಳು ಸುಳ್ಳು. ಇಂದಿನ ವಿಜಯವು ನಮ್ಮ ಪ್ರಭುಗಳಾದ ವೀರ ಬಲ್ಲಾಳರದು. ಹೆಚ್ಚು ಮಾತನಾಡಬೇಡ. ನೀನೇಕೆ ಬಂದಿದ್ದೀಯೇ ಇಲ್ಲಿಗೆ? ನಾನೇಕೆ ಬಂದನೆಂದು ನಿನಗೇಕೆ ಹೇಳಬೇಕು? ಆದರೂ ಹೇಳುತ್ತಿದ್ದೇನೆ ಕೇಳು. ನನ್ನ ತಂದೆ ರಣಭೂಮಿಯಿಂದ ಇಷ್ಟು ಹೊತ್ತಾದರೂ ಹಿಂತಿರುಗಲಿಲ್ಲ. ಅವರನ್ನು ಹುಡುಕಿಕೊಂಡು ಬಂದಿದ್ದೇನೆ. ಯಾರು ನಿಮ್ಮ
ತಂದೆ? ನನ್ನ ತಂದೆ ಈ ವೀರ ಬಲ್ಲಾಳ ಪ್ರಭುಗಳ ಸೇನಾಧಿಪತಿ. ಓ, ಆ ಸೇನಾಧಿಪತಿಯು ಇಲ್ಲಿ ಮರಣಿಸಿದ್ದಾನೆ. ಏನಂತೆ? ನನ್ನ ತಂದೆಯು ಮರಣಿಸಿದ್ದಾನೆ. ಅಯ್ಯೋ ಹುಡುಗೆ, ಏನಾಯಿತು ಏನಾಯಿತು? ಅವರನ್ನು ಹೊತ್ತುಕೊಂಡು ಹೋಗುವುದು ಈಗ ನನ್ನ ಕರ್ತವ್ಯವಾಗಿದೆ. ಸಾಧ್ಯವಿಲ್ಲ. ನನ್ನ ಅಪ್ಪಣೆ ಇಲ್ಲದೆ ನನಗೆ ಶರಣಾಗದೆ ನೀನವನ ಶವವನ್ನು ಕೊಂಡೊಯ್ಯಲಾರೆ. ನಿನಗೆ ಶರಣಾಗಬೇಕೆ? ನನ್ನ ಭೂಮಿಯಲ್ಲಿ ನನ್ನ ತಂದೆಯ ಶವವನ್ನು ಕೊಂಡೊಯ್ಯಲು ನಿನಗೆ ಶರಣಾಗಬೇಕೆ? ಖಂಡಿತ ಸಾಧ್ಯವಿಲ್ಲ. ನಾನೇಕೆ ನಿನಗೆ ಶರಣಾಗಬೇಕು? ಮೊದಲು ಶರಣಾಗು, ನಂತರ ಮಾತನಾಡು ಅಂತ. ಇಲ್ಲ ಇಲ್ಲ, ನನ್ನೆದುರಿಗೆ ಬಂದ ತಪ್ಪಿಗೆ ನೀನೇ ನನಗೆ ಶರಣಾಗಬೇಕು. ಇಲ್ಲದಿದ್ದರೆ ಇದೋ ಈಗಲೇ ನಿನ್ನ ತಲೆಯನ್ನು ಚೆಂಡಾಡಿ ನನ್ನ ಪ್ರಭುಗಳ ಪರಕಲಗಳ ಅರ್ಪಿಸುತ್ತೇನೆ. ನಿಲ್ಲು ರಮಣಿ, ನಿಲ್ಲು, ಆತುರ ಪಡೆದಿರು. ಇದೋ ನೋಡು, ನಾನೇ ನಿಮ್ಮ ನಾಡಿನ ದೊರೆ ವೀರಭದ್ರಾಳ. ಅಯ್ಯೋ, ನನ್ನನ್ನು ಕ್ಷಮಿಸಿಕೊಳ್ಳು. ನಾನು ನನ್ನ ಸೈನಿಕ ಸ್ಥಿತಿಗತಿಗಳನ್ನು ಅರಿಯಲು ಈ ರಣಭೂಮಿಗೆ ಬಂದೆ. ನಾನು ರಾತ್ರಿಯಲ್ಲಿ ಒಬ್ಬಟ್ಟಿಯಾಗಿ ಬಂದ ನಿನ್ನನ್ನು ಕಂಡು ಒಂದು ಕ್ಷಣ ಪರೀಕ್ಷಿಸುವ ಮನಸ್ಸಾಯಿತು. ಹಾಗಾಗಿ ಶತ್ರುವಂತೆ ನಟಿಸಿದೆ. ಕ್ಷಮಿಸಿ ಪ್ರಭು, ನೀವು ಪ್ರಭುಗಳೆಂದು ತಿಳಿಯದೆ ನಾನು ಅಪರಾಧ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ನೋವಾಯಿತೆ ನಿಮಗೆ? ಇಲ್ಲ ರಮಣಿ, ಇಲ್ಲ. ಸಹಸ್ರಾರು ಬಾಣಗಳೇ ಹೊಕ್ಕಿದ್ದರೂ ಕೂಡ ಇನ್ನೀ ಧೀರೋದ್ಧಾತ ನುಡಿಗಳನ್ನು ಕೇಳಿ ನನ್ನೆಲ್ಲ ನೋವುಗಳು ಕ್ಷಣ ಮಾತ್ರದಲ್ಲಿ ಮಾಯವಾಗಿ ಬಿಡುತ್ತಿದ್ದವು. ನಿನ್ನಂತಹ ವೀರ ವನಿತೆಯನ್ನು ಪಡೆದ ನನ್ನ ಕನ್ನಡ ನಾಡೇ ಧನ್ಯ. ನನ್ನ ಕನ್ನಡ ನಾಡಿನಲ್ಲಿ ಜನಿಸಿದಂತಹ ನಾವೆಲ್ಲರೂ ಧನ್ಯರೇ. ಅದರಲ್ಲೂ ನಿಮ್ಮಂತಹ ಪ್ರಭುಗಳು ನನ್ನ ತಂದೆಯಂತಹ ಸೇನಾಧಿಪತಿಯನ್ನ ತಂದೆಯಾಗಿ ಪಡೆದಂತಹ ನಾನೂ ಧನ್ಯ, ನಾನೂ ಧನ್ಯ. ಏನು ನನ್ನ ಸೇನಾಧಿಪತಿಯ ಮಗಳು ಕಲಾವತಿ? ಹೌದು ಪ್ರಭು. ನಾನು ಅವನು ನನ್ನ ಹಿಂದಿನ ಯುದ್ಧದಲ್ಲಿ ನನಗೆ ಜಯವನ್ನು ತಂದಿತ್ತು. ತಾನು ವೀರ ಸ್ವರ್ಗವನ್ನು ಪಡೆದಿದ್ದಾನೆ. ಅವನ ಅಂತ್ಯ ಸಂಸ್ಕಾರವನ್ನು ರಾಜ ಮರ್ಯಾದೆಗಳೊಂದಿಗೆ ಮಾಡುವುದು ನಮ್ಮ ಕರ್ತವ್ಯ. ಹಾಗಾಗಿ ಅವನ ಶರೀರವನ್ನು ಅರಮನೆಯ ಬಳಿ ಕೊಂಡೊಯ್ಯಲಾಗಿದೆ. ನಡೆ, ಅಲ್ಲಿಗೆ ಹೋಗೋಣ. ಹೌದು ಪ್ರಭು, ಹೋಗೋಣ. ಅಂತಹ ವೀರ ಸ್ವರ್ಗವನ್ನು ಪಡೆದಂತಹ ನನ್ನ ತಂದೆಯ ಜೊತೆಗೂಡಿ ಮತ್ತೆಲ್ಲರಿಗೂ ಸಹ ನಮ್ಮ ಅಂತ್ಯ